ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹೊಸ ತಿಂಗಳಿನ ಮೊದಲನೇ ದಿನವಾಗಿದೆ ಎಂದು, ಫೆಬ್ರವರಿ ತಿಂಗಳಿನ ಮೊದಲನೇ ದಿನ. ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನದ ವಚನ ಕೀರ್ತನೆಗಳು 90:12 ವಚನವಾಗಿದೆ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವು ಪಡೆದುಕೊಳ್ಳುವೆವು ಎಂಬುದಾಗಿದೆ. ದೇವರು ತಿಂಗಳ ಮೊದಲನೇ ದಿನವು ನಮಗೆ ಕೊಟ್ಟಂತ ಹೊಸ ಅವಕಾಶ. ಕಳೆದ ತಿಂಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅವನ್ನು ಸರಿಪಡಿಸಲು, ಸಾಧನೆಗಳಿದ್ದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ನಮಗೆ ಕೊಟ್ಟಂತ ದಿನವಾಗಿದೆ. ಇದು ಒಳ್ಳೆಯ ಸಮಯ, ನಮಗೆ ಒಳ್ಳೆಯ ದಿನವೆಂದು ದೇವರಲ್ಲಿ ನಾವು ಬೇಡಿಕೊಳ್ಳಬೇಕಾಗಿದೆ. ದೇವರ ಕೈಯಲ್ಲಿದ್ದೇವೆ ನಾವು ಎಂಬುದನ್ನು ಅರಿತುಕೊಂಡು ಪ್ರತಿ ದಿನವೂ ಜ್ಞಾನದಿಂದ ಪ್ರಾರ್ಥನೆಯನ್ನು ಆರಂಭಿಸೋಣ. ಹೊಸ ತಿಂಗಳ ಆಶೀರ್ವಾದವನ್ನು ನಾವು ಪಡೆಯಬೇಕಾದರೆ ಮೊದಲಿಗೆ ನಮ್ಮ ಹೃದಯದಲ್ಲಿ ದೇವರಿಗೆ ಸಮರ್ಪಿತರಾಗಬೇಕು. ದೇವರ ಜ್ಞಾನ ಮತ್ತು ಮಾರ್ಗದರ್ಶನದೊಂದಿಗೆ ಈ ತಿಂಗಳನ್ನು ಆರಂಭಿಸಿದರೆ ಆತನು ನಮ್ಮ ಹೆಜ್ಜೆಗಳನ್ನು ನಡೆಸುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ದೇವರು ನಮ್ಮನ್ನು ಪ್ರತಿದಿನವೂ ಆತನ ಅಂಗೈಯಲ್ಲಿ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ನಾವು ಈ ತಿಂಗಳಿನಲ್ಲಿ ಪ್ರವೇಶ ಮಾಡುವಾಗ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರಭುವೇ, ಈ ಹೊಸ ತಿಂಗಳನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತೇನೆ. ನನ್ನ ಯೋಚನೆ, ಮಾತು, ಕೆಲಸಗಳೆಲ್ಲ ನೀನೇ ನಡೆಸು. ಜ್ಞಾನ ಹೃದಯವನ್ನು ಕೊಟ್ಟು ನಿನ್ನ ಚಿತ್ತದಲ್ಲಿ ನಡೆಯುವಂತೆ ಮಾಡು ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್. ದೇವರು ಖಂಡಿತವಾಗಿಯೂ ಎಲ್ಲರನ್ನೂ ಆಶೀರ್ವದಿಸುತ್ತಾರೆ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಳಿಸಿಕೊಡಿ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ನಿಮಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಖಂಡಿತವಾಗಿಯೂ ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.